ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ರಚ್ಚಿ ಯೂಟ್ಯೂಬ್ ಚಾನಲ್. ಗಾಡ್ಜಿಲ್ಲಾ ವರ್ಸಸ್ ಕಾಂಗ್ ದ ನ್ಯೂ ಎಂಪೈರ್, ಡೈರೆಕ್ಟೆಡ್ ಬೈ ಆ್ಯಡಮ್ ವಿಂಗಾರ್ಡ್. ಇದು ಮಾನ್ಸ್ಟರ್ ವರ್ಷನ್ನ ಮತ್ತೊಂದು ಸಿನಿಮಾ. ಈ ಸಿನಿಮಾ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೂವಿಯ ಒನ್ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಆ್ಯಲೋ ಅರ್ಥಲ್ಲಿ ಇದ್ದಕ್ಕಿದ್ದಂಗೆ ಏನೇನು ಸಿಗ್ನಲ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಾ ಸಿಗ್ನಲ್? ಕಿಂಗ್ ಕಾಂಗ್ ಮತ್ತು ಗಾಡ್ಜಿಲ್ಲಾ ಮತ್ತೆ ಹೇಗೆ ಒಂದಾಗಿ ಯಾರ ವಿರುದ್ಧ ಹೋರಾಡ್ತಾರೆ ಅನ್ನೋದೇ ಈ ಸಿನಿಮಾದಲ್ಲಿ ನಂಗೆ ಇಷ್ಟ ಆಗಿದ್ದು ಆ್ಯಕ್ಷನ್ ಎಪಿಸೋಡ್ಸ್ ಆ್ಯಂಡ್ ಎಲಿವೇಶನ್ಸ್. ಆ ಆ್ಯಕ್ಷನ್ಸ್ ಎಪಿಸೋಡ್ಸ್ಗಳು ಸಖತ್ತಾಗಿ ಕಿಕ್ ಕೊಟ್ಟವು. ಬೇಸಿಕಲಿ ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಕಿಂಗ್ ಕಾಂಗ್ ಮತ್ತು ಗಾಡ್ಜಿಲ್ಲಾ ಆರ್ ಟೈಟನ್ಸ್ಗಳ ಜೊತೆ ಸರಿಯಾಗಿ ಗುದ್ದಾಡಬೇಕು ಅಂತ. ಆ್ಯಂಡ್ ಅದನ್ನು ಸಿನಿಮಾದಲ್ಲಿ ಪ್ರಾಪರಾಗಿ ತೋರಿಸಿದ್ದಾರೆ. ಕಾಂಗ್ಗೆ ಎಲಿವೇಶನ್ಸ್ ಚೆನ್ನಾಗಿ ಬಿದ್ದಿದೆ, ಎಕ್ಸ್ಪ್ರೆಷನ್ ಕ್ರೇಜಿ ಇದ್ವು. ಗಾಡ್ಜಿಲ್ಲಾಗೆ ಇಲ್ಲೊಂದು ಡಿಫ್ರೆಂಟ್ ಅವತಾರ ಸಿಗುತ್ತೆ. ಈ ಎಲಿಮೆಂಟ್ಗಳು ಚೆನ್ನಾಗಿದ್ವು. ಲೈಕ್ ಗಾಡ್ಜಿಲ್ಲಾ ಕಿಂಗ್ ಕಾಂಗ್ ಸೀರೀಸ್ನ ಎಂಜಾಯ್ ಮಾಡೋರಿಗೆ ಸಖತ್ ಇಷ್ಟ ಆಗುತ್ತೆ. ಸಿನಿಮಾದಲ್ಲಿ ಒಂದು ಮೇಜರ್ ಆ್ಯಕ್ಷನ್ ಬ್ಲಾಕ್ ಇದೆ ಕಾಂಗ್ದು. KGF ನೆನಪಿಗೆ ಬಿಡ್ತು. ಸೇಮ್ ಸೆಟಪ್, ಅದೇ ಸೀನ್. ಫೈಟ್ ಮಾತ್ರ ಸಖತ್ತಾಗಿತ್ತು. ಸಿನಿಮಾದ ಒನ್ ಆಫ್ ದ ಮೇಜರ್ ಹೈಲೈಟ್ ಅನ್ಬೋದು ಅದನ್ನು. ಇನ್ನು ಈ ಸಲ ಸಿನಿಮಾದಲ್ಲಿ ಎಮೋಷ್ನಲ್ ಚೆನ್ನಾಗಿ ವರ್ಕ್ ಆಯಿತು. ಕಾಂಗ್ ಎಮೋಷನ್ಸ್ ಡೆಪ್ತ್ ಚೆನ್ನಾಗಿ ಆ್ಯಡ್ ಮಾಡಿದ್ದಾರೆ ಈ ಸಲ. ಅದ್ರ ಜೊತೆ ಈ ಮರಿ ಕಾಂಗ್ ಬೇರೆ ಬರುತ್ತೆ. ಅದರ ಎಪಿಸೋಡ್ಸ್ ಕೂಡ ಚೆನ್ನಾಗಿತ್ತು. ಕಾಂಗ್ ಮತ್ತು ಆ ಹುಡುಗಿ, ಅವಳ ಜೊತೆ ಇರೋ ಕ್ಯಾರೆಕ್ಟರ್ ಎಲ್ಲ ಚೆನ್ನಾಗಿತ್ತು. ಈ ಸಿನಿಮಾ ಎಂಡ್ ಮಾಡುವಾಗ ಕೂಡ ಅದನ್ನು ಟಚ್ ಮಾಡೇ ಮುಗಿಸಿದ್ದಾರೆ ಆ ಹುಡುಗಿ ವಿಚಾರದಲ್ಲಿ. ಇನ್ನು ಟೆಕ್ನಿಕಲಿ ಏನು ಹೇಳೋದು, ಸಿನಿಮ್ಯಾಟಿಕಲಿ ಬ್ರಿಲಿಯನ್ಸ್ ಅದು. ಫಿಕ್ಷನಲ್ ವರ್ಲ್ಡ್ನ ಸಖತ್ತಾಗೆ ತೋರಿಸಿದ್ದಾರೆ. ಅದು ಅಲ್ಲದೆ ಆ ಆ್ಯಲೋ ಅರ್ತ್ ಒಳಗೆ ಇನ್ನೊಂದಷ್ಟು ಪ್ರಪಂಚಗಳನ್ನ ತೋರಿಸಿದ್ದಾರೆ. ಈ ವಿಜುವಲ್ಸ್ ಎಲ್ಲ ಸಖತ್ತಾಗಿದ್ವು. ಇನ್ನು ಈ ಸಿನಿಮಾ ಲಾಸ್ಟ್ 20 ಮಿನಿಟ್ಸ್ ಅದು ಯಾವಾಗಲೂ ಪಾಸಿಟಿವ್ ಆಗೇ ನಿಲ್ಲುತ್ತೆ. ಇಂಥ ಸಿನಿಮಾಗಳಿಗೆ ಒಳ್ಳೆ ಫೀಲ್ ಕೊಡ್ತವೆ ನೋಡುವಾಗ. ಕಾಂಗ್ ಗಾಡ್ಜಿಲ್ಲಾ ಒಂದಾಗಿ ಬರೋದು, ಅದು ಬಂದಾಗ ಸಿಗೋ ಎಲಿವೇಶನ್ಸ್ ಕ್ರೇಜಿಯಾಗಿತ್ತು. ಸ್ಕ್ರೀನ್ ಪ್ಲೇ ಎಲ್ಲೂ ಬೋರ್ ಅಂತ ಅನ್ನಿಸ್ಲಿಲ್ಲ ನನಗೆ. ಏನಾದರೂ ಒಂದು ಎಲಿಮೆಂಟ್ಸ್ನ ಬಿಚ್ಚಿಡ್ತಾ ಹೋಗ್ತಾರೆ ಈ ಸಿನಿಮಾದ ಉದ್ದಕ್ಕೂ. ಅದರ ಮಧ್ಯೆ ಫೈಟ್ಸ್ಗಳ ಚೆನ್ನಾಗಿ ಆ್ಯಡ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಇಷ್ಟ ಆಗದೆ ಇರೋದು ಅಂದರೆ, ಏನು ಕಥೆನೇ ಇಲ್ಲ, ಅದೇ ಟೆಂಪ್ಲೇಟ್ನ ಫಾಲೋ ಮಾಡ್ತಿದ್ದಾರೆ ಈ ಸಿನಿಮಾ ಕೂಡ. ಯಾವುದೇ ಹೊಸ ಚೇಂಜಸ್ ಆಗಲಿ, ಟ್ವಿಸ್ಟ್ಗಳಾಗಿರಲಿ ಕಾಣಿಸೋದೇ ಇಲ್ಲ ಪ್ಲಾಟ್ನಲ್ಲಿ. ಪಾಪ ಗುರು, ಗಾಡ್ಜಿಲ್ಲಾ ಕ್ಯಾರೆಕ್ಟರ್ಗೆ ಬೆಲೆನೇ ಇಲ್ಲ. ಬರುತ್ತೆ, ಚಾರ್ಜ್ ಮಾಡ್ಕೊಳ್ಳುತ್ತೆ, ಹೊಡೆಯುತ್ತೆ, ಹೋಗುತ್ತೆ ಅಷ್ಟೇ. ಅದಕ್ಕೆ ಯಾವುದೇ ರೀತಿ ಸ್ಕೋಪ್ ಇಲ್ಲ, ಇಂಪಾರ್ಟೆನ್ಸ್ ಇಲ್ಲ. ಸಿನಿಮಾದಲ್ಲಿ ಜಾಸ್ತಿ ಕಾಂಗೇನೆ ಫೋಕಸ್ ಮಾಡಿಬಿಟ್ರು. ಹಾಗೆಯೇ ಇಲ್ಲಿ ಏನೇನು ಹೊಸ್ದಾಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿದ್ರು, ಅದ್ರ ಯಾವುದಕ್ಕೂ ಅಷ್ಟೇನು ಕನೆಕ್ಟ್ ಆಗಲಿಲ್ಲ. ಸೊ ಮೂವಿ ಚೆನ್ನಾಗಿದೆ, ಥಿಯೇಟರಲ್ಲಿ ನೋಡಿ ಮಜಾ ಮಾಡೋ ಸಿನಿಮಾ ಇದು. ಫ್ಯಾಮಿಲಿ ಮಕ್ಕಳ ಜೊತೆ ಆರಾಮಾಗಿ ನೋಡ್ಬೋದು, ಏನು ಸಮಸ್ಯೆ ಇಲ್ಲ. ಸೊ ಇಷ್ಟು ಇವತ್ತಿನ ಗಾಡ್ಜಿಲ್ಲಾ ವರ್ಸಸ್ ಕಾಂಗ್ ದ ನ್ಯೂ ಎಂಪೈರ್ ಮೂವಿಯ ರಿವ್ಯೂ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ಸ್ ಫಾರ್